ಬ್ಯಾಕ್ ಟು ಫೂಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಐಶು. ಸೊ ಊರಿಗೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್, ಅಂದರೆ ಆಲ್ಮೋಸ್ಟ್ 4 months ಆಗಿತ್ತು ಊರಿಗೆ. ಲಾಸ್ಟ್ ಎಲೆಕ್ಷನಲ್ಲಿ ಹೋಗಿದ್ದು ಊರಿಗೆ. ಸೊ ಇವಾಗ ಲಾಸ್ಟ್ ವೀಕ್ ಹಬ್ಬಕ್ಕೆ ಹೋಗಬೇಕಾಗಿತ್ತು, ಮತ್ತು ನಮಗೇನೋ ಬೇರೆ ಕೆಲಸ ಇತ್ತು, ಅದಕ್ಕೆ ಹಬ್ಬಕ್ಕೆ ಹೋಗೋದಕ್ಕಾಗಿಲ್ಲ. ಸೊ ಹಬ್ಬ ನೆಕ್ಸ್ಟ್ ವೀಕ್, ಈ ವೀಕ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೇ ನಿಯರ್ ಇದ್ದೀವಿ ಊರಿಗೆ. ಸ್ವಲ್ಪ ಈ ಸಲ ಲೇಟ್ ಆಯಿತು. ಎವ್ರಿ ಟೈಮ್ ನಾವು ಅರ್ಲಿ ಮಾರ್ನಿಂಗ್ಗೆ ಹೊರಡ್ತಾ ಇದ್ವಿ. ಈ ಸಲ ಮನೆಯಿಂದ ಹೊರಟಿದೆ 10 ಗಂಟೆ ಆಯಿತು ಬೆಳಗ್ಗೆ. ಸೊ ಮತ್ತು ಆ್ಯಕ್ಚುಲಿ ಊರಿಗೆ ಹೋಗ್ತಾ ಈ ಸಲ ಇದು ತೊಗೊಂಡು ಹೋಗ್ತಾ ಇದ್ದೀವಿ, ಮ್ಯಾಟ್ರಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೇಲಿ ಇದ್ದಿದ್ದು ಕಾಟನ್ ಮ್ಯಾಟ್ರಸ್ಸು ಸ್ವಲ್ಪ ಗಟ್ಟಿ ಇತ್ತು. ಸೊ ಅದಕ್ಕೆ ಇಲ್ಲಿಗೆ ಬೆಂಗಳೂರಿಗೇ ಮ್ಯಾಟ್ರಸ್ ಆರ್ಡರ್ ಮಾಡ್ಕೊಂಡಿದ್ದೆ ನೋಡಿ, ವೇಕ್ ಫಿಟ್ ಮ್ಯಾಟ್ರಸ್ಸು. ಸೊ ಇವಾಗ ತೊಗೊಂಡೋಗಿ ಅಲ್ಲಿ ಹಾಕಬೇಕು, ಮತ್ತು ಸೈಜ್ ಆಗುತ್ತೋ ಏನೋ ಗೊತ್ತಿಲ್ಲ. ಒಂದು ಊರಲ್ಲಿ ಮೆಜರ್ಮೆಂಟ್ ಮಾಡಿಸ್ಕೊಂಡಿದ್ದೆ, ಅಂದರೆ ಮೆಜರ್ಮೆಂಟ್ ಮಾಡಿಸ್ಕೊಂಡು ವಾಟ್ಸಪ್ ಮಾಡಿಸ್ಕೊಂಡಿದ್ದೆ. ಒಂದು ಅಂದಾಜಲ್ಲಿ ಮಾಡಿದ್ದೀವಿ. ಸೊ ಫಿಟ್ ಆಗುತ್ತಾ ಇಲ್ವಾ ನೋಡಬೇಕು, ಮತ್ತು ಮ್ಯಾಟ್ರಸ್ ಹೇಗಿದೆ ಅಂತ ನೋಡಬೇಕು. ವೇಕ್ ಫಿಟ್ ನಾವು ಯೂಸ್ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ, ಚೆನ್ನಾಗಿದೆ. ಸೊ ಆದರೆ ಈ ಸಲ ವೇಕ್ ಫಿಟ್ ವಿತ್ ಆರ್ಥೋದು ನಾವು ಮಾಡಿರೋದು. ಸೊ ನೋಡೋಣ ಹೇಗಿದೆ ಅಂತ. ಮನೆಗೆ ಹೋಗಿ ಅನ್ಪ್ಯಾಕ್ ಮಾಡ್ತೀನಲ್ಲ, ಗೊತ್ತಾಗತ್ತೆ ಹೇಗಿದೆ ಮ್ಯಾಟ್ರಸ್ ಅಂತ. ಮನೆಗೆ ಹೋದ ತಕ್ಷಣ ವಿಯಾಂಶಿನ ಎತ್ಕೊಳ್ಳೋದೇ ನನ್ನ ಕೆಲಸ. ಅವಳೆ ಆಟ ಆಡ್ತಾ ಇರ್ತಾಳಲ್ಲ, ನೋಡೋದೇ ಖುಷಿ ಆಗುತ್ತೆ. ಒಂದೊಂದು ಸಲ ಹೋದಾಗಲೂ ಒಂದೊಂದು ಹೊಸದು ಏನಾದರೂ ಕಲ್ತಿರ್ತಾಳೆ. ಇವಾಗ ಸ್ವಲ್ಪ ಮಾತಾಡ್ತಾಳೆ, ತಾಟ ಮಾಡು ಅಂತ ಅಂದರೆ ಆಟ ಅಂತ ಹೇಳ್ತಾಳೆ, ಮತ್ತು ಹೋಯ್ತು ಅಂತಾಳೆ. ಹಾಲು ಕೊಡು ಅನ್ನೋದಕ್ಕೆ ಫ್ರಿಜ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಹಾಲು ಅಂತಾಳೆ. ಮತ್ತು ಇವರು ಏನಾದರೂ ಈ ಗಾಡಿ ನಿಲ್ಸಿದ್ರೆ ಅವಳು ಹೋಗ್ಬಿಟ್ಟು ಹತ್ಕೊತಾಳೆ. ಸೊ ಕಾರ್ ಹತ್ರ ಹೋಗ್ಬೇಕಂದ್ರೆ ಕೀ ತೊಗೊಂಡು ಹೋಗ್ತಾಳೆ, ಕಾರ್ ಹತ್ರ ಹೋಗ್ಬೇಕಂದ್ರೆ. ಈಗ ಚಿಕ್ಕದು ಮಾತಾಡೋದೆಲ್ಲ ಕಲ್ತಿದ್ದಾಳೆ, ಅಜ್ಜಿ ಆ ಥರ ಎಲ್ಲ. ಸೊ ಮತ್ತೆ ಇವಾಗ ಮ್ಯಾಟ್ರಸ್ನ ಓಪನ್ ಮಾಡ್ತಾ ಇರೋದು. ಓಪನ್ ಮಾಡ್ತಾ ಇದ್ದೀವಿ. ಮ್ಯಾಟ್ರಸ್ಗೆ ಅಂತ ಕವರ್ ಕೊಟ್ಟಿದ್ರಲ್ಲ, ತುಂಬ ಚೆನ್ನಾಗಿದೆ. ಎಲ್ಲಾದರೂ ಮನೆ ಶಿಫ್ಟ್ ಮಾಡಬೇಕಾದ್ರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ, ಎಲ್ಲ ಬಲ್ಕಲ್ಲಿ ತೊಗೊಂಡು ಹೋಗೋದಕ್ಕೆ. ಇಲ್ಲೇ ನೋಡ್ಬಾ, ಅದರಿ ಅರಿಬೇಕು ವಿವಿ. ಪ್ಲಾಸ್ಟಿಕ್ ಕವರು ಅಲ್ಲೇ ಕತ್ರಿ ಇದೆ ನೋಡಿ ಹಿಂದೆಗಡೆ. ಹಿಂದೆ ಅದು ಮುಂದೆ ಅದು ನೋಡು ಕರೆಕ್ಟಾಗಿ. ಇದು ಮುಂದೆ ಹಿಂಗೆ ಅಗಲ ಮಾಡಿದ್ದೇನೆ ಆ ಥರ ಅಷ್ಟೇ. ಅಲ್ಲ ಹಿಂಗಲ್ಲ, ಹಿಂಗೆ ಹಳೆ ನೀಗಿದ್ರ ಮೇಲೆ ಕುತ್ಕೊಳ್ಳೋದು ಡೌಟ್. ಕತ್ರಿ ಅಲ್ಲಿದೆ, ಕತ್ರಿಯಲ್ಲಿ ಅಲ್ಲಿ ಹಿಂದೆ ಆಗುತ್ತಲ್ವ. ಸೆಂಟ್ರಲ್ ಒಂದ್ಸಲ ಕಟ್ ಮಾಡಿ. ಪರ್ಫೆಕ್ಟ್ ಐತೆ. ಫಸ್ಟ್ ಮಲ್ಕೊಂಡು ಚೆನ್ನಾಯ್ತಲ್ಲ. ಸೊ ನೋಡಿದ್ರಲ್ಲ ಮ್ಯಾಟ್ರಸ್ ಹೇಗಿದೆ ಅಂತ. ಸೊ ನಾನು ಆರ್ಡರ್ ಮಾಡಿದ್ದು ವೇಕ್ ಫಿಟ್ ಆರ್ಥೋಪೆಡಿಕ್ ಮ್ಯಾಟ್ರಸ್ಸು. ಕಲರ್ ನಂಗೆ ತುಂಬ ಇಷ್ಟ ಆಯಿತು, ಗ್ರೇ ಕಲರು. ನಮ್ಮ ಮನೆಯಲ್ಲಿ ಬೆಂಗಳೂರಲ್ಲಿರೋದು 2 ಮ್ಯಾಟ್ರಸ್ಸು ವೈಟ್ ಕಲರ್ ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆಯಲ್ಲ ಕಲರು ಅಂತ ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಇನ್ನು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಾವು 2 days ಇದ್ವಲ್ಲ, ಸೊ ಚೆನ್ನಾಗಿ ನಿದ್ದೆ ಬಂತು. ಮತ್ತು ಇದ್ರ ಜೊತೆ ವೇಕ್ ಫಿಟ್ ಪ್ರೊಟೆಕ್ಟರ್ ಕೂಡ ನಾನು ಆರ್ಡರ್ ಮಾಡಿದ್ದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಪ್ರೊಟೆಕ್ಟರು ಯೂಸ್ ಆಗುತ್ತೆ. ಬಿಕಾಸ್ ಹಿಂದೆಗಡೆ ಒಂಥರ ನೋಡಿ, ಇಲ್ಲೇ ನೋಡ್ಬೋದು, ಇದು ರಬ್ಬರ್ ಶೀಟ್ ಥರ ಅಂತೀವಲ್ಲ, ಆ ರಬ್ಬರ್ ಶೀಟ್ ಥರ ಹಾಕಿರ್ತಾರೆ. ಮೇಲ್ಗಡೆ
ಸಾಫ್ಟ್ ಆಗಿರುತ್ತೆ, ಒಂದು ಬೆಡ್ ಸ್ಪ್ರೆಡ್ ಥರ ಇರುತ್ತೆ. ಸೊ ಮಕ್ಕಳಿದ್ರೆ ಸುಸು ಎಲ್ಲ ಮಾಡ್ತಾ ಇರ್ತಾರೆ, ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ ಮಕ್ಕಳು. ಬೆಟರ್ ಈ ಥರ ಒಂದು ಪ್ರೊಟೆಕ್ಟರ್ ಆರ್ಡರ್ ಮಾಡ್ಕೊಂಡ್ರೆ ಮ್ಯಾಟ್ರೆಸ್ ಜೊತೆ. ಮತ್ತು ನಾನು ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗಿದ್ನಲ್ಲ ವಯನಾಡಿಗೆ, ಅಲ್ಲಿ ಮೈಸೂರು ಸಿಗ್ನಲಲ್ಲಿ ಅಂದರೆ ಟ್ರಾಫಿಕ್ ಸಿಗ್ನಲಲ್ಲಿ ನಾನೊಂದು ವಾಟರ್ ಗನ್ ಬಬಲ್ ಗನ್ ತೊಗೊಂಡಿದ್ದೆ. ಇಲ್ಲಿ ತಗೊಬಂದಿದ್ದೆ. ನೋಡ್ಕೊಂಡು ಎದುರ್ಕೋತಾ ಇದ್ಲು, ಮುಟ್ತಾನೆ ಇರಲಿಲ್ಲ ಎಷ್ಟು ಹೇಳಿದ್ರು. ಸೊ ತುಂಬ ದೂರ ಹೋಗೋದು. ಆಮೇಲೆ ಯೂಸ್ಟು ಆದ್ಲು, ಸ್ವಲ್ಪ ಯೂಸ್ಟು ಆದ್ಲು ಬಬಲ್ಸ್ನೆಲ್ಲ ಹೊಡಿಯೋದಕ್ಕೆ. ಸೊಲ್ಯೂಷನ್ ಹಾಕೋಲ್ಲ ತಡ್ತಡೆ ಅವೇ ಇದ್ದಾವೆ. ಇಲ್ಲಿ 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 ಚಿನ್ನ ಇಲ್ಲಿ ಗುಬ್ಬ ಮತ್ತು ನಾವು ಹೋಗಿದ್ದಿನ ನೈಟು ನಮ್ಮ ಮನೆಯಲ್ಲಿ ಶಾವಿಗೆ ಮಾಡಿದರು ಊಟಕ್ಕೆ. ಸೊ ನನಗೆ ಶಾವಿಗೆ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಬೆಂಗಳೂರಿಗೆ ಒಂದ್ಸಲ ವಿದ್ಯಾಕ ಮಾಡಿಸ್ಕೊಂಬಂದಿದ್ಲು, ವಿವಿಗೂ ಇಷ್ಟ ಆಗಿತ್ತು ತಿಂದು. ಸೊ ಅದಕ್ಕೆ ಈ ಸಲ ನಾವು ಹೋದಾಗ ಶಾವಿಗೆ ಮಾಡ್ತಾ ಇರೋದು. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಈಗ ಈ ಮರದ್ದು ಬರುತ್ತಲ್ಲ ಅದರಲ್ಲಿ ಶಾವಿಗೆ ಮಾಡ್ತಾಯಿದ್ದು. ಬಟ್ ಇವಾಗೆಲ್ಲ ಈ ಥರದ್ದು ಈ ಚಕ್ಲಿ ಮಾಡ್ತೀವಲ್ಲ ಅದರಲ್ಲೇ ಮಾಡ್ತಾರೆ ಶಾವಿಗೆ ನಮ್ಮ ಮನೆಯಲ್ಲಿ. ಶಾವಿಗೆ ಅಂತಂದರೆ ಸ್ವೀಟೂ ಇರುತ್ತೆ, ಖಾರನೂ ಇರುತ್ತೆ. ನಮ್ಮ ಮನೆಯಲ್ಲಿ ಸ್ವೀಟು. ಸೊ ಶಾವಿಗೆ ಜೊತೆ ಕಾಯಿ ಹಾಲು ಮತ್ತು ಹುರ್ಗಡ್ಲೆ ಹಿಟ್ಟು ಇರುತ್ತಲ್ಲ ಅದು ಹಾಕ್ಕೋಬೇಕು. ಸೊ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇ ಇಶು ಸ್ಕೂಲ್ ಹತ್ರ ಹೋಗಿದ್ದು. ಎಲ್ಲಿಗೆ ಬಂದಿದ್ದೀವಿ? ಅಕ್ಕ ಸ್ಕೂಲ್ ಹತ್ರ ಬಂದಿದ್ದೀವ. ವಿಶ್ವಕ್ಕ ಸ್ಕೂಲನ್ನ. ಸೊ ಇಶು ಸ್ಕೂಲ್ ಹತ್ರ ಬಂದಿದ್ದೀವಿ ಕರ್ಕೊಂಡು. ಅವಳನ್ನ ಇವತ್ತು ಆ್ಯಕ್ಚುಲಿ ಸ್ಯಾರಿ ತರೋದಕ್ಕೆ ಹೋಗ್ತಾ ಇದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನಾನು ಬೆಂಗಳೂರಿಂದ ಬಂದಿದ್ದಲ್ಲ, ನಮ್ಮ ಅಕ್ಕ ಅದು ನನಗೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ಲು ಸ್ಯಾರಿ ತರೋದಕ್ಕೆ. ಆ್ಯಕ್ಚುಲಿ ಇದೆಲ್ಲೋ ಕೈ ಮಗ್ಗ ಏನೋ ಇದೆಯಂತೆ, ಕಲ್ಲೂರು ಅನ್ನೋದ್ರ, ಅಲ್ಲಿಗೆ ಹೋಗಬೇಕು. ಸೊ ನನಗೂ ಐಡಿಯಾ ಇಲ್ಲ ಹೇಗಿರುತ್ತೆ ಸ್ಯಾರಿ ಎಲ್ಲ ಅಂತ. ಸೊ ಇಶ್ಯೂನು ಕರ್ಕೊಂಡು ಹೋಗೋಣ, ಎಲ್ಲರೂ ಹೋಗ್ತಾಯಿದ್ವಿ. ನಾನು, ಶ್ರುತಿ ಅಕ್ಕ, ವಿದ್ಯಕ್ಕ, ಭಾವ, ಅಪ್ಪಾಜಿ, ವಿವಿ ಎಲ್ಲರೂ ಹೋಗ್ತಾ ಇದ್ದಲ್ಲ. ಸೊ ಇಶ್ಯೂನ ಒಬ್ಳನ್ನೇ ಬಿಟ್ಟೋದ್ರೆ ಬೇಜಾರು ಮಾಡ್ಕೊತಾಳೆ ಅಂತ ಸ್ಕೂಲ್ ಹತ್ರ ಬಂದಿದ್ದೀವಿ ಕರ್ಕೊಂಡು ಹೋಗೋದಕ್ಕೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸ್ಕೂಲ್ ಬಿಡತ್ತೆ. ಅಕ್ಕ ಇಲ್ಲಿ ಹೌದಾ? ಎಲ್ಲಿ ಅಕ್ಕ? ಹಾಗೆ ಇಶ್ಯೂ ಕರ್ಕೊಂಡು ವಿದ್ಯಾಕನ್ ಬುಟಿಕ್ ನೋಡೋಣ ಅಂತ ಹೋದ್ವಿ. ಚಿಕ್ಕನಾಗ್ನಳ್ಳಿನಲ್ಲೇನು ಇಶ್ಯೂ ಸ್ಕೂಲ್ ಇರೋದು, ಮತ್ತು ವಿದ್ಯಾಕ ಬುಟಿಕ್ ಮಾಡಿರೋದು ಚಿಕ್ಕನಾಗ್ನಳ್ಳಿನಲ್ಲಿ. ಸೊ ಇವಳು ಸ್ಕೂಲ್ಗೆ ಹೋಗೋ ರೋಡಲ್ಲೇ ಮಾಡಿದ್ದಾಳೆ. ಸೊ ನಾವು ನೋಡಿರ್ಲಿವಲ್ಲ, ಅದಕ್ಕೆ ಬುಟಿಕ್ ನೋಡೋಣ ಅಂತ ಮಮ್ಮಿ ಬುಟಿಕ್ ನೋಡೋಣ ಅಂತ ಬಂದಿದ್ದೀವಿ ಇಶ್ಯೂ ಕರ್ಕೊಂಡು. ಸೊ ನಮ್ಮ ಅಕ್ಕ ಬುಟಿಕ್ ಓಪನ್ ಮಾಡಿದ್ದಾಳೆ ಅಂತ ಹೇಳಿದ್ನಲ್ಲ, ಅದಕ್ಕೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೆ. ನಾನು ಇಷ್ಟು ದಿನ ನೋಡಿರ್ಲಿಲ್ವಲ್ಲ. ಅಮ್ಮ ಚೆನ್ನಾಗಿದೆ ಕಣೆ. ಹಾಂ ಚೆನ್ನಾಗಿದೆ. ಇನ್ನು ವರ್ಕ್ ಅದು ಲೇಟಾಗಿ ಮಾಡಿಸ್ಕೋ. ವರ್ಕ್ ಚೆನ್ನಾಗಿದೆ. ಇಲ್ಲಿ ಟ್ರಯಲ್ಗಲ್ಲ. ನಾನು ಯಾರು ಕಸ್ಟಮರೇ ಬಂದ್ರೇನು ಅಂದ್ಕೊಂಡೆ. ಚೆನ್ನಾಗಿದೆ. ವಿದ್ಯಾಕ ಜಸ್ಟ್ ಬುಟಿಕ್ ಸ್ಟಾರ್ಟ್ ಮಾಡಿರೋದು. ಸೊ ಇನ್ನೂ ಕೆಲಸ ಪೆಂಡಿಂಗ್ ಇದೆ. ಅವಳು ವಾಲ್ಪೇಪರ್ಸ್ ಇನ್ನೂ ಹಾಕಬೇಕು, ಮತ್ತು ಮ್ಯಾನಿಕ್ವಿನ್ ತೊಗೋಬೇಕು. ಇನ್ನು ಎಷ್ಟೊಂದು ಈವನ್ ನೇಮ್ ಬೋರ್ಡ್ ಕೂಡ ಹಾಕ್ಸಿಲ್ಲ ಅವಳು. ಸೊ ಎಲ್ಲ ಕೆಲಸ ಇನ್ನೂ ಪೆಂಡಿಂಗಲ್ಲಿದೆ, ನಿಧಾನಕ್ಕೆ ಮಾಡ್ಕೋತಾಳೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಯಾರು ಮಿಸ್ ಮಾಡ್ಕೊಡಿ, ಬಿಕಾಸ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಳೋದಕ್ಕೆ ಕಲ್ಲೂರಿಗೆ ಹೋಗಿರೋದು. ಸೊ ಹೇಗಿದೆ ಕಲ್ಲೂರಲ್ಲಿ ಸ್ಯಾರೀಸ್ ಅಂತ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.